ನಾಯಕರಾದಂಥ ರಾಹುಲ್ ಗಾಂಧೀಜಿಯವರು ಹೇಳಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂಥ ಖರ್ಗೆಜಿಯವರು ಹೇಳಿದ್ದಾರೆ. ಇವತ್ತಿಗೂ ಕೂಡ ನಾವು ಮಹಿಳಾ ಮೀಸಲಾತಿ 33% ಪರವಾಗಿಯೇ ಇದ್ದೇವೆ. ನಾಳೆನೇ ಅಧಿವೇಶನ ಕರೆದು ನಾವು ಎಸನ್ಲಿಕ್ಕೆ ನಾವು ತಯಾರಿದ್ದೇವೆ. ಆದರೆ 2023ರಲ್ಲಿ ತಾವೇನು ಹೇಳಿದ್ರಿ, 543 ಸೀಟ್ ಏನು ಪಾರ್ಲಿಮೆಂಟ್ನಲ್ಲಿ ಈಗ ಸದ್ಯಕ್ಕೆ ಇದೆ, ಸಂಸತ್ನಲ್ಲಿ 543 ಸೀಟ್ ಹೇಗಿದೆ, ಯಥಾವತ್ತಾಗಿ 543ಗೆ 33% ನೀವು ಮಾಡಿ. ಇವತ್ತು ಕೂಡ ನಾವು ಮಹಿಳೆಯರ ಪರವಾಗಿದ್ದೀವಿ, ಇವತ್ತು ಕೂಡ ನಾವು ಅದನ್ನು ಸಪೋರ್ಟ್ ಮಾಡ್ತೀವಿ. ಯಾಕಂತಂದರೆ ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ನಮ್ಮ ಮಾನ್ಯ ಸೋನಿಯಾ ಗಾಂಧಿ UPA ಸರ್ಕಾರದ ಚೇರ್ಪರ್ಸನ್ ಆದಂಥ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ಪಾಸ್ ಮಾಡ್ಕೊಂಡ್ವಿ, ಆದರೆ ರಾಜ್ಯಸಭೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ ಆಯಿತು. ಸೊ ಇದರಿಂದ ನಾನು ಹೇಳ್ತೀನಿ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಹಿಳೆಯರ ಪರವಾಗಿ, ಅಂದರೆ ಸ್ತ್ರೀಗಳ ಸೆಂಟ್ರಿಕ್ ಒಂದು ಕಾರ್ಯಕ್ರಮ ಆಗಿರಬಹುದು, ಒಂದು ನಿಯಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿ. ತಮಗೆ ಹೇಳಬೇಕು ಅಂತ ಹೇಳಿದ್ರೆ, ವರದಕ್ಷಿಣೆಯ ಕಿರುಕುಳಕ್ಕೆ ಯಾರಾದರೂ ಇವತ್ತು ಕಾನೂನನ್ನ ರಚನೆ ಮಾಡಿದರೆ ಅದು ಕಾಂಗ್ರೆಸ್ ಪಕ್ಷ. ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅನ್ನುವಂಥ ಒಂದೇ ಒಂದು ವಿಚಾರದಿಂದ ಇವತ್ತು ನಾವು ನಮ್ಮ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ತೆಗೆದುಕೊಂಡು ಬಂದಿದ್ದೀವಿ. ಗೃಹಲಕ್ಷ್ಮಿ ಆಗಿರ್ಬೋದು, ಶಕ್ತಿ ಆಗಿರಬಹುದು, ನಮ್ಮ 10 kg ಏನು ರೇಷನ್ ಕಾರ್ಡ್ದಿಂದ ಬರುವಂಥ ರೈಸ್ ಆಗಿರ್ಬೋದು, ವಿಮೆನ್ ಸೆಂಟ್ರಿಕ್ ಪ್ರೋಗ್ರಾಮ್ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕು ಅಂತ. ಮಹಿಳೆಯನ್ನು ರಾಜಕೀಯವಾಗಿ ಸಬಲೀಕರಣ ಮಾಡಲಿಕ್ಕೆ ನಾವು 33% ನಾವೇ ತಗೊಂಡು ಬಂದ್ವಿ ಮೀಸಲಾತಿಯನ್ನು. 33% ಇದ್ದಿದ್ದನ್ನ 50% ನಾವೇ ಮಾಡಿದ್ದೀವಿ. ಸೊ ನಮಗೆ ಅದೇನೋ ಹೇಳ್ತಾರಲ್ಲ, ಭೂತದ ಬಾಯಲ್ಲಿ ಭಗವಂತ ಅನ್ನೋ ಹಾಗೆ ನಮಗೆ ಕನ್ನಡಿಯನ್ನು ತೋರಿಸುವಂಥ ಪ್ರಯತ್ನ ಏನು BJPಗರು ಟಾಮ್ ಮಾಡ್ತಾ ಇದ್ದಾರೆ, ಎಲ್ಲ ಕಡೆ ಹೊಡ್ಕೊಳ್ತಾ ಇದ್ದಾರೆ. ನಾನು ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇಷ್ಟು ಮಹಿಳಾ ಪರವಾಗಿ ಚಿಂತನೆ ಮಾಡ್ತಾ ಇರುವಂಥ BJPಗರೇ, ತಮಗೆ ಮಹಿಳೆಯರ ಬಗ್ಗೆ ಅಷ್ಟೊಂದು ಗೌರವ ಇದ್ದಿದ್ರೆ ಏನು ಮಣಿಪುರದಲ್ಲಿ ಆಯಿತು ಘಟನೆ, ಉತ್ತರ ಪ್ರದೇಶದ ಹತ್ರಾಸ್ನಲ್ಲಿ ಏನು ಘಟನೆ ಆಯಿತು, ಒಬ್ಬ SC ಯುವತಿಯನ್ನು ರೇಪ್ ಮಾಡಿದ ಮೇಲೆ ಅವರ ಮನೆಯವ್ರಿಗೂ ಕೂಡ ಹೇಳಿದೆ, ರಾತ್ರೋರಾತ್ರಿ ಪೊಲೀಸ್ನವರು ಹೋಗಿ ಆ ಹುಡುಗಿಯನ್ನು ತೀರ್ಕೊಂಡ ಮೇಲೆ ಹೋಗಿ ಸುಟ್ಟು ಹಾಕೋದು. ಹತ್ರಾಸ್ ಬಗ್ಗೆ ಯಾಕೆ ಮಾತನಾಡ್ತಾ ಇಲ್ಲ? ಮಣಿಪುರ ಗಲಾಟೆಯಿಂದ ಸುಮಾರು 60,000 ಮಹಿಳೆಯರು ಸ್ಥಳಾಂತರಗೊಂಡಿದ್ದಾರೆ. ಇವತ್ತು 60,000 ಮಹಿಳೆಯರು 300 ಟೆಂಟ್ನಲ್ಲಿ ಇದ್ದಾರೆ ಭಯದಿಂದ. ಅವರನ್ನು ಯಾಕೆ ಈ ಮಹಿಳಾ ಮನೆಗಳಿಗೆ, BJP ಸೋ ಕಾಲ್ಡ್ ಮಹಿಳಾ ಮನೆಗಳಿಗೆ ಯಾಕೆ ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ? ಅದರ ಜೊತೆಯಲ್ಲಿ ನಮ್ಮ ದೇಶದ ಗೌರವ, ನಮ್ಮ ದೇಶಕ್ಕೆ ಹೆಮ್ಮೆ, ಒಲಿಂಪಿಕ್ಸ್ನಲ್ಲಿ ಮೆಡಲ್ ತೆಗೆದುಕೊಂಡು ಬಂದರು ಕುಸ್ತಿಪಟುದು. ಅವರು ಡೆಲ್ಲಿಯಲ್ಲಿ ಎಷ್ಟು ದಿನ ಅವರು ಇದನ್ನು ಮಾಡಿದರು, ಅವರ ಒಬ್ಬ ಕೋಚ್ನಿಂದ ಅಥವಾ BJP ನಾಯಕನಿಂದ ಅನ್ಯಾಯ ಆಗಿದೆ ಅಂತ ಹೇಳಿ ಎಷ್ಟು ದಿನ ಪ್ರತಿಭಟನೆ ಮಾಡಿದರು. ಆ ಕೂಗಿ ಯಾಕೆ BJP ಮಹಿಳಾ ಮನೆಗಳಿಗೆ BJPಯವ್ರಿಗೆ ಕೇಳೋದಿಲ್ಲ? ಇದಿಷ್ಟೇ ಯಾಕೆ? BJPಯವರ ಮನಸ್ಸು ಯಾವ ರೀತಿ ಇದೆ ಅಂತಂದರೆ, ಅವರು ಮನುವಾದಿಗಳು. ಮಹಿಳೆ ಬರೀ 4 ಗೋಡೆ ಮಧ್ಯದಲ್ಲಿ ಇರಬೇಕು, ಮಹಿಳೆ ಬರೀ ಅಡುಗೆ ಮಾಡಲಿಕ್ಕೆ ಸೀಮಿತವಾಗಿರಬೇಕು, ಮಕ್ಕಳನ್ನು ಹೆರಲಿಕ್ಕೆ ಸೀಮಿತವಾಗಿರಬೇಕು ಅನ್ನುವಂಥ ಮನುಸ್ಮೃತಿಯನ್ನು ಪಾಲಿಸ್ಕೊಂಡು ಬಂದಂಥವರು BJPಯವರು. ಯಾಕಂದರೆ ಅವ್ರಿಗೆ ಪಾಠ ಹೇಳೋರೆ RSS. ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ನಿಜವಾಗ್ಲೂ ಕೂಡ ಮಹಿಳೆಯರ ಪರವಾಗಿ ಚಿಂತನೆ ಇದ್ದಿದ್ದರೆ ಅವರು ಮೊದಲು 30 ತಿಂಗಳು ಲೇಟ್ ಮಾಡ್ತಾ ಇರಲಿಲ್ಲ. ಈ ಮಹಿಳಾ ಮೀಸಲಾತಿ ಬಿಲ್ಲನ್ನು ಸರ್ವಾನುಮತದಿಂದ ಆಯ್ಕೆ ಆದಮೇಲೆ 30 ತಿಂಗಳು ಅವ್ರು ಲೇಟ್ ಮಾಡ್ತಾ ಇರಲಿಲ್ಲ. ಒಂದು. ಎರಡನೇದು, ತರಾತುರಿಯಲ್ಲಿ ಅವ್ರಿಗೆ ಈ ಬಿಲ್ ಬೀಳುತ್ತೆ ಅನ್ನೋದು ಗೊತ್ತಿದ್ರೂ ಕೂಡ 1/3 ಮೆಜಾರಿಟಿ ಅವ್ರ ಹತ್ರ ಇಲ್ಲ, ನಂಬರ್ಗಳಿಲ್ಲ ಅಂತ ಗೊತ್ತಿದ್ರೂ ಕೂಡ ಆ ಬಿಲ್ಲನ್ನು ಮಂಡಿಸಿದ್ದು ರಾಜಕೀಯಕ್ಕೋಸ್ಕರ, ಮಹಿಳೆಯರನ್ನು ಮುಖವಾಡವಾಗಿಟ್ಕೊಂಡು ಕ್ಷೇತ್ರ ಮರು ವಿಂಗಡಣೆ ಮಾಡಲಿಕ್ಕೆ ಅನ್ನೋದು ಎರಡನೇದು. ಮೂರನೇ ಪ್ರಶ್ನೆ, ಇಡೀ ಭಾರತ ದೇಶದಲ್ಲಿ, ಯಾಕಂತಂದರೆ ಅವತ್ತು ಕಂಪ್ಲೀಟಾಗಿ 2 ದಿನ ನಾನು ಕೊಯಮತ್ತೂರಿನಲ್ಲಿ ಇದ್ದರೂ ಕೂಡ ನಾನು ಲೈವ್ ನೋಡ್ತಾ ಇದ್ದೆ. ಸಂಸತ್ನಲ್ಲಿ ಏನು ಚರ್ಚೆ ಆಗುತ್ತೆ, ಯಾರ್ಯಾರು
ವಿರೋಧ ಪಕ್ಷದವ್ರು ಯಾರು ಮಾತಾಡ್ತಾರೆ, ಅಮಿತ್ ಶಾಜಿ ಏನು ಮಾತಾಡ್ತಾರೆ, ಮೋದಿಜಿಯವ್ರು ಏನು ಮಾತಾಡ್ತಾರೆ, ರಾಜನಾಥ್ ಸಿಂಗ್ ಏನು ಮಾತಾಡ್ತಾರೆ, ಪ್ರತಿಯೊಂದನ್ನು ಕೂಡ ಬಹಳಷ್ಟು ಕ್ಲೋಸ್ಲಿ ನಾನು ಅದನ್ನು ಅಪ್ಡೇಟ್ ತೊಗೊಂಡೆ. ಯಾಕಂದರೆ ಒಬ್ಬ ಮಹಿಳಾ ಮಂತ್ರಿ ಆಗಿರೋದ್ರಿಂದ ಅವತ್ತು ಯಾವತ್ತೂ ಇಲ್ಲದಷ್ಟು ಮಹಿಳೆಯರನ್ನು ಇಡೀ ದೇಶದ ಕಾರ್ನರ್ನಿಂದ ಮೂಲೆಯಿಂದ ಮಹಿಳೆಯರನ್ನು ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಮಹಿಳೆಯರನ್ನ ಕೂರಿಸಿರ್ತಾರೆ. ತಾವು ನೋಡಿರಬಹುದು ಇಡೀ ದೇಶದಿಂದ. ಅಂದರೆ ಇವ್ರಿಗೆ ಗೊತ್ತಿತ್ತು ಇವರೆಲ್ಲ ಹೇಗೆ ರೆಡಿಮೇಡ್ ಆಗಿ ಕ್ಯಾಮ್ರಾ ಒಂದು ಕಡೆ ಇಟ್ಕೊಂಡು, ಶೂಟ್ ಒಂದು ಕಡೆ ಇಟ್ಕೊಂಡು, ಫೋಟೋ ಒಂದು ಕಡೆ ತೊಗೊಂಡು ಯಾವ ರೀತಿ ಮಾಡ್ತಾರೆ ನಮ್ಮ ಪ್ರಧಾನಮಂತ್ರಿಗಳು. ಅದೇ ರೀತಿ ಇಡೀ ದೇಶದ ಎದುರುಗಡೆ ಕಾಂಗ್ರೆಸ್ ಪಕ್ಷವನ್ನು ಕೆಟ್ಟದಾಗಿ ತೋರಿಸ್ಬೇಕನ್ನೋಂಥ ಒಂದೇ ಕಾರಣಕ್ಕೆ ಇಡೀ ದೇಶದ ಮೂಲೆಯಿಂದ ಪ್ರತಿಯೊಂದು ರಾಜ್ಯದಿಂದ ಮಹಿಳೆಯರನ್ನ ಕರೆಸಿ ಗ್ಯಾಲರಿಯಲ್ಲಿ ಕೂರಿಸಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಇವರಿಗೆ ಬೀಳುತ್ತೆ ಅಂತ ಗೊತ್ತಿದ್ದದಕ್ಕೇ ಪ್ಲೇ ಕಾರ್ಡ್ ಮಾಡ್ಕೊಂಡಿರ್ತಾರೆ. ಮಹಿಳಾ ಬಿಲ್ ಬಿದ್ದ ತಕ್ಷಣ ಅಟ್ಲೀಸ್ಟ್ ಪ್ಲೇ ಕಾರ್ಡ್ ಮಾಡಲಿಕ್ಕೆ ಒಂದು 2 ಗಂಟೆ ಆದರೂ ಬೇಕಲ್ಲ. ಇವರು ಸಂಸತ್ನಿಂದ ಹೊರಗಡೆ ಬರಬೇಕಾದ್ರೆ ಪ್ಲೇ ಕಾರ್ಡ್ ಇಟ್ಕೊಂಡು ಬರ್ತಾರೆ ಮಹಿಳಾ MP ಗಳು. ಅಂದರೆ ಇವರ ಮನಸ್ಸು ಯಾವ ರೀತಿ ಇತ್ತು ಅಂದರೆ ಇವರಿಗೆ ಗೊತ್ತಿತ್ತು ಮಹಿಳಾ ಏನು ಮೀಸಲಾತಿ ಮಸೂದೆ ಸಂಸತ್ನಲ್ಲಿ ಬೀಳುತ್ತೆ, ನಾರಿ ಶಕ್ತಿ ವಂದನಾ ಅಧಿನಿಯಮ ಸಂಸತ್ನಲ್ಲಿ ಬೀಳುತ್ತೆ. ಅದಕ್ಕೋಸ್ಕರ ಪೂರ್ವಭಾವಿಯಾಗಿ ಇದನ್ನೆಲ್ಲ ತಯಾರಿ ಮಾಡಿದರು. ಇವರ ಫೋಕಸ್ಸು ಮಹಿಳೆಯರಿಗೆ ಮೀಸಲಾತಿ 33% ಅಲ್ಲ, ಇವರ ಫೋಕಸ್ಸು ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕು. ಕ್ಷೇತ್ರ ಮರು ವಿಂಗಡಣೆ ಯಾವ ರೀತಿ ಮಾಡಬೇಕು ಅಂತಂದರೆ ಮುಂಬರುವಂಥ ಪ್ರತಿಯೊಂದು ಚುನಾವಣೆಯಲ್ಲಿ ಯಾರು ಬೇಡ ಅಂಥವ್ರನ್ನ ಕತ್ತರಿಸಿ ಯಾವ ಬೂತ್ನಲ್ಲಿ ಇವ್ರಿಗೆ ಅನುಕೂಲ ಇದೆ ಆ ಬೂತ್ಗಳನ್ನು ಜೋಡಿಸಿ, ಬೇಕಾದರೆ ಪಿರನ್ವಾಡಿಯನ್ನು ತೆಗೆದುಕೊಂಡು ಬಂದು ನಾರ್ತ್ನಲ್ಲೂ ಜೋಡಿಸಬಹುದು. ಐ ಆಮ್ ಟೆಲ್ಲಿಂಗ್ ಯು, ಆ ರೀತಿ ಆಗಿದೆ. ಇಲ್ಲ ಅಂತಂದರೆ ಉತ್ಸವವನ್ನು ಕಟ್ ಮಾಡ್ಕೊಂಡು ಹೋಗಿ ಇಲ್ಲಿ ಅಭಯ್ ಪಾಟೀಲ್ರನ್ನು ಸೇರಿಸ್ಬೋದು. ಸೊ ಈ ರೀತಿ ಕ್ಷೇತ್ರ ಮರು ವಿಂಗಡಣೆ ಮಾಡಬೇಕನ್ನುವಂಥ ಒಂದೇ ಉದ್ದೇಶದಿಂದ ಇವತ್ತು ಮಹಿಳಾ ಮಹಿಳಾ ಮೀಸಲಾತಿ ಮಸೂದೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಇವರ ಈ ಒಂದು ಬೂಟಾಟಕ್ಕೆ, ಇವರ ಏನು ಒಂದು ಗೋಮುಖ ವ್ಯಾಘ್ರ ಅಂತ ಹೇಳಲಿಕ್ಕೆ ಬಯಸ್ತೇನೆ, ಮಹಿಳೆಯರ ಹೆಸರನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರಲ್ಲ, ಇಂಥವರಿಗೆ ಇವತ್ತು ಕಾಂಗ್ರೆಸ್ ಧಿಕ್ಕಾರ ಹೇಳುತ್ತೆ. ಇವತ್ತು ಕೂಡ ನಾನಾಗಲಿ ಅಥವಾ ತೆಳಗೆ ಇರುವಂಥ ಕಾರ್ಯಕರ್ತರನ್ನ ಹಿಡ್ಕೊಂಡು ನಮ್ಮ ಅತ್ಯುನ್ನತ ನಾಯಕರವರೆಗೂ ಕೂಡ ಮಹಿಳೆಯರ ಪರವಾಗಿ ನಾವಿದ್ದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದ್ದೀವಿ. ಆದರೆ ಎಷ್ಟು ಈಗ 224 ಅಸೆಂಬ್ಲಿ ನಮ್ಮಲ್ಲಿದೆ. ನಾವು ಕೂಡ ಅಲ್ಲಿ 33% ಮಾಡಲಿಕ್ಕೆ ಕೇಂದ್ರ ಸರ್ಕಾರ ಇದನ್ನು ಮಾಡಿದ್ರೆ ಇಲ್ಲೂ ಕೂಡ ನಾವು ಆ್ಯಸ್ ಇಟ್ ಈಸ್ ನಂಬರ್ ನಾವು ರೆಡಿ ಇದ್ದೀವಿ. ಅದೇ ಪ್ರಕಾರ 543 ಏನು ಸಂಸತ್ನಲ್ಲಿದೆ ಅದೇ ಪ್ರಕಾರ ಅವರು ತೆಗೆದುಕೊಂಡು ಬಂದರೆ ಅದಕ್ಕೂ ಕೂಡ ಕಾಂಗ್ರೆಸ್ ಪಕ್ಷ ನಾವು ರೆಡಿ ಇದ್ದೀವಿ. ಎಸ್.